ನಮಸ್ಕಾರ. ತುಂಬ ಮೆಸೇಜ್ ಮಾಡ್ತಾ ಇದ್ದೀರಾ, ಅಣ್ಣ ನೀವು ಮಾಡಿದ ತಪ್ಪು, ಅವ್ನಿಗೆ ಆಡಿಯೋ ಬಿಡಕ್ಕೆ ಕೇಳಬೇಕಾಗಿತ್ತು. ಓಕೆ, ಬಿಡಕ್ಕೆ ಕೇಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡ್ಕೊಳ್ಳೋಣ. ಮೊದಲನೇದು, ಸಮೀರು ವಿಡಿಯೋ ಮಾಡ್ದ 2 ದಿವಸದಲ್ಲಿ ಬಳ್ಳಾರಿಯಿಂದ ಪೊಲೀಸವರು ಜಿಗಣಿವರೆಗೂ ಬಂದರು ಸೊಮೋಟೋ ಕೇಸ್ ಹಾಕ್ಕೊಂಡು. ಆವಾಗ ನೀವು ಏನು ಮಾಡಿದ್ರಿ? ಬಿಟಾಕಿ ಸಮೀರ್ದು ಅವ್ನು ವಿಡಿಯೋ ಮಾಡಿದ್ದ ಅದಾಯಿತು. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳಿಗೆ ಹುಚ್ಚು ನಾಯಿ ಹೊಡೆದ್ರು. ಅದನ್ನು ಈ ನ್ಯೂಸ್ ಚಾನಲ್ಗಳಲ್ಲಿ ಧರ್ಮದೇಟು ಅಂದರು. ಅದೇ ಆಡಿಯೋದಲ್ಲಿ ಬಂದಿದೆ, ಪ್ಲ್ಯಾನ್ ಇತ್ತು ಸಾಯಿಸ್ಬೇಕು ಅಂತ. ಸಮೀರ್ ಬಂದಿದ್ರೆ ಪಕ್ಕ ಮರ್ಡರ್ ಆಗೋದು, ದೊಂಬಿ ಗಲಾಟೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಇದಕ್ಕಿಂತ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಅವ್ರುಗಳು ಹೊಡೆದು ಇವ್ರ ಆಸ್ಪತ್ರೆ ಇರ್ಬೇಕಾದ್ರೆ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಆಚೆ ಬಂದರು. ನೀವು ಏನು ಮಾಡಿದ್ರಿ? ನಾನು ಮಾಡಿದ ತಪ್ಪು ಅಂತ ಇದ್ರಲ್ಲ, ಒಪ್ಕೊತೀನಿ, ಅದು ಅವನ ಮೇಲೆ ಬಿಟ್ಟಿದ್ದು, ಸರಿನಾ? ಆದರೆ ನಾನು ಹೇಳಿದ್ದೇನೆಂದರೆ, ಹೌದು ಗುರು, ಈಗ ನಾಳೆ ಬೆಳಗ್ಗೆ ನಾನೇನಾದರೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗಿ ಹೋದರೆ ನಮ್ಮ ಮನೆಯವ್ರು ಬರ್ತಾರೆ. ಇಲ್ಲಿ ಕಮೆಂಟ್ ಹಾಕೋರು ಯಾರೂ ಕೂಡ ಬರೋದಿಲ್ಲ, ಇದು ನನಗೆ ಗೊತ್ತು. ಅದಕ್ಕೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಾನು ತುಂಬ ಕೆಟ್ಟದಾಗೆಲ್ಲ ಬೈಬಿಟ್ಟಿರ್ತೀನಿ. ಯಾಕಪ್ಪ ಬೇಕು ಅಂದ್ಬಿಟ್ಟು ಮತ್ತೆ ಹೋಗಿ ಎಡಿಟ್ ಮಾಡ್ತೀನಿ ಕುತ್ಕೊಂಡು. ಯಾಕಂದರೆ ನಾವು ದುಡಿದ್ರೆ ನಾಳೆ ಬೆಳಗ್ಗೆ ನಮ್ಮ ಮನೇಲಿ ಊಟ. ಇವ್ರ ಥರ ಪೇಮೆಂಟ್ ಎಲ್ಲ ಬರಲ್ಲ, ಇವ್ರ ಥರ ಇವ್ರಿಗೆ ಅಂತ ಒಬ್ಬ ಲಾಯರ್ ಇರಲ್ಲ. ಅದಕ್ಕೋಸ್ಕರ ಆ ಹುಡುಗಂಗೆ ಹೇಳಿದ್ದು. ಆ ಹುಡುಗ ಅವ್ರ ಫ್ಯಾಮಿಲಿಯವ್ರು ಬೇಡ ಅಂತ ಇದ್ದಾರೆ. ಆ ಒಂದೇ ಒಂದು ವಾಯ್ಸಿಂದ ಏನಾದ್ರು ಚೇಂಜ್ ಮಾಡ್ತೀರಾ ನೀವುಗಳು? ವಾಯ್ಸ್ ಕಡೆ ಏನೋ ಚೇಂಜ್ ಮಾಡೋಕ್ಕಾಗುತ್ತಾ? ಆಡಿ ಓಪನ್ನಾಗಿ ಇಷ್ಟು ಕೊಟ್ಟವನಲ್ಲ, ಇದನ್ನು ಇಟ್ಕೊಂಡು ಏನು ಮಾಡಿದ್ರಿ? ಏನು ಮಾಡಿದ್ರಿ ಅದನ್ನ ಹೇಳಿ. ಅವನೇ ಹೇಳವನೆ, ನನ್ನ ಹಿಂದೆ ಯಾರ್ಯಾರಿದ್ದಾರೆ, ಕಿರಿಕೀರ್ತಿ, ಆಮೇಲೆ ವಿಕಾಸು, ಇವರೆಲ್ಲ ಇದ್ದಾರೆ. ನೀವೇನು ಮಾಡಿದ್ರಪ್ಪ? ಕೇಳಿದ್ರ? ನೋಡ್ತೀರಾ, ಓಕೆ, ಸುಮ್ಮನಾಗ್ತೀರಾ. ಬಟ್ ನಿಮ್ಮ ಸಪೋರ್ಟ್ ಇಲ್ದಂಗೆ ಅಂತೂ ನಮ್ಮ ಕೈಲೂ ಏನು ಮಾಡೋಕ್ಕಾಗಲ್ಲ, ಅದು ಒಪ್ಕೊತೀನಿ. ಹಾಗಂತ ಇವಾಗ ಆ ಆಡಿಯೋ ಇನ್ ಕೇಸ್ ನನ್ನ ಫ್ರೆಂಡ್ ಹತ್ರ ಇದ್ದಿದ್ರೆ, ಇಲ್ಲ ಆ ಹುಡುಗನೇ ನಮ್ಮ ಮನೆ ಅಕ್ಕಪಕ್ಕ ಇದ್ದಿದ್ರೆ ಹೇಳ್ತಿದ್ದೆ, ಬಿಡೋ ಆಯಿತು, ನಮ್ಮೇರೆ ತಾನೆ ಬಂದರೆ ನೋಡ್ಕೊಳ್ಳೋಣ ಅಂತ. ಆ ಹುಡುಗ ಎಲ್ಲೋ ಇದ್ದಾನೆ. ಇವಾಗ ಆ ಒಂದು ಆಡಿಯೋ ಬಿಟ್ಟು ಆ ಆಡಿಯೋದಲ್ಲಿ ಒಂದು ಲಾಯರ್ ಹೆಸರಿದೆ. ಇನ್ ಕೇಸ್ ಆ ಲಾಯರ್ ಏನಾದರೂ ಇನ್ಮೇಲೆ ಕೇಸ್ ಹಾಕಿದ್ರೆ ಯಾರು ಬರ್ತೀರಾ? ಇವ್ರ ಕಡೆ ಇವನೇ ಹೇಳಿದ್ದಾನೆ, ನನ್ನ ಹಿಂದೆ ಇವನಿದ್ದಾನೆ, ಇವರೆಲ್ಲ ಬರ್ತಾರೆ ಅಂತ. ಈ ಹುಡುಗನಿಂದ ಯಾರು ಬರ್ತೀರಾ? ಅವ್ರ ಫ್ಯಾಮಿಲಿಯವರು, ಕರೆಕ್ಟ್ ಅಲ್ವಾ? ಸೊ ಸ್ವಲ್ಪ ಯೋಚನೆ ಮಾಡಿ. ಆ ಒಂದೇ ಒಂದು ಆಲ್ರೆಡಿ ಹೆಸರು ಲೀಕ್ ಆಗೋಗಿದೆ, ಅದು ದೊಡ್ಡ ವಿಷಯ ಅಲ್ಲ. ಇವನೇನಾದ್ರು ಹೋದ್ರೆ ಅವ್ನು ಬರ್ತಾನೆ ಅಂದ್ಬಿಟ್ಟು ಅಂತ. ಆದರೆ ಈ ಹುಡುಗನಿಗೆ ಕೊಲೆ ಬೆದರಿಕೆ ಆಗಿದೆ. ಇನ್ ಕೇಸ್ ಅದೇನಾದ್ರು ಆಡಿಯೋ ಲೀಕ್ ಆದಮೇಲೆ ಈ ಹುಡುಗನ ಮೇಲೆ ಏನಾದ್ರು ಕಂಪ್ಲೇಂಟ್ ಮಾಡಿ ತೇಜೋವಧೆ ಮಾಡ್ತಾಯಿದ್ದಾರೆ, ನಮ್ಮ ಹೆಸರು ಬರ್ತಾಯಿದೆ ಅಂತೆಲ್ಲ ಹೇಳಿ ಕಾಲೇಜ್ ಹೋಗೋ 19 ವರ್ಷದ ಹುಡುಗನ್ನ ಕರ್ಕೊಂಡೋಗಿ ಸ್ಟೇಷನ್ನು, ಕೋರ್ಟು ಅಂತ ಸುತ್ತಾಡ್ಸೋದಕ್ಕೆ ನಾನು ಒಪ್ಪಲ್ಲ. ಯಾಕಂದರೆ ಆ ಒಂದು ಆಡಿಯೋಯಿಂದ ನೀವೇನಾದ್ರು ಚೇಂಜ್ ಮಾಡ್ತೀನಿ ಅಂತ ಹೇಳಿ ನೋಡ್ತೀನಿ. ಇಷ್ಟೆಲ್ಲ ಆಡಿಯೋ ಬಂದರೂ ನೀವೇನು ಮಾಡಿದ್ದೀರಾ? ಅವ್ನ ಪಾಡಿಗೆ ಅವ್ನು ಕೊಲೆ ಬೆದರಿಕೆ ಹಾಕ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಹಂಗಂತೆ ನನ್ಕೊಂಡಿದ್ದೆ, ಯೋಚನೆ ಮಾಡಿದ್ದೆ, ತಿಳ್ಕೊಂಡಿದ್ದೆ. ಅವನಿಂದೆಗಡೆ ಇನ್ನೊಬ್ಬ ಹೇಳ್ತಾನೆ, ಏನೇ ಮಾಡಿದ್ರು ನಮ್ಮ ಹುಡುಗ ನಾವು ಬಿಟ್ಕೊಡಲ್ಲ ಅಂತ. ಇವನಿಂದೆ ಯಾರಪ್ಪ ಇದ್ದೀರಾ? ಈ ಥರ ಏನಾರು ಆದ್ರೂ ನಾನು ಬಂದು ನಿಂತ್ಕೊತೀನಿ, ಕೆಲಸ ಕರೆಯಲ್ಲ ಬಂದು ಬಿಟ್ಬಿಟ್ಟು ನಾನು ನಿಂತ್ಕೊತೀನಿ ಅಂತ ಯಾರು ಹೇಳ್ತೀರಾ? ನಾನೇ ಹೇಳಲ್ಲ. ಏನಾದ್ರು ನಮ್ಮ ಏರಿಯಾದಲ್ಲಿ ಇದ್ದಿದ್ರೆ ನಾನು ಹೇಳ್ತಿದ್ದೆ, ನಮ್ಮ ಏರಿಯಾ, ನಮ್ಮ ಮನೆ ಪಕ್ಕ ಎಲ್ಲರೂ ಇದ್ದರೆ ಬಿಡ್ಮಗ ನಮ್ಮ ಏರಿಯಾ ತಾನೇ ನೋಡ್ಕೊಂಡು ಅಂಬೋದಾಯ್ತು. ಆ ಹುಡುಗ ಅಷ್ಟು ದೂರದಲ್ಲಿ ಕೂತ್ಕೊಂಡು ಅವ್ನಿಗೇನಾದ್ರು ಪ್ರಾಬ್ಲಮ್ ಆದಾಗಲೂ ನಾವು ಹೋಗೋಕ್ಕಾಗಲ್ಲ. ಸೊ ಇದೊಂದು ಕಾರಣಕ್ಕೋಸ್ಕರ ನಾನು ಹೇಳಿದ್ದು. ಅವನಿಷ್ಟ, ಅದು ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಅದನ್ನು. ಬಿಕಾಸ್ ಅವ್ರ ಫ್ಯಾಮಿಲಿಯವರೆಲ್ಲ ಫೋನ್ ಮಾಡಿ ಹೇಳಿದಾರಂತೆ,
ಬೇಡ ಯಾಕೆ ಬೇಕು ಬಿಟ್ಬಿಡು ಅಂದ್ಬಿಟ್ಟು. ಸೊ ಅದರಿಂದ ಬಟ್ ಆ ಲಾಯರ್ ಹೆಸರು ಆಲ್ರೆಡಿ ಲೀಕ್ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಳ್ಳಿ. ನಿನ್ನೆಯಿಂದನೂ ಅವ್ನು ಪೇಮೆಂಟ್ ಇಸ್ಕೊಂಡಿರ್ಬೋದು, ಅವ್ನು ಬಿಟ್ಟಿಲ್ಲ ಅಂದರೆ ಹಾಗೆ ಹಿಂಗೆ. ಅದಲ್ಲ ಬ್ರದರ್. ನನಗೊಂದು ಪ್ರಾಬ್ಲಮ್ಮು ಅಂದರೆ ಬೇಕಾದ್ರೆ ನಾನು ನಿಂತ್ಕೋತೀನಿ. ಅದೇ ಪ್ರಾಬ್ಲಮ್ ನನ್ನ ತಮ್ಮನಿಗೆ ಬಂತು ಅಂದಾಗ ಬೇಕಾಗಿಲ್ಲ ಮುಚ್ಕೊಂಡಿರು ಅಂತೀನಿ. ಅದೊಂದೇ ಒಂದು ಆಡಿಯೋದಿಂದ ಏನೂ ಆಗಲ್ಲ, ನನಗೆ ಗೊತ್ತು. ಯಾಕಂದರೆ ಇಷ್ಟೆಲ್ಲ ಆಡಿ ಸಾಯಿಸ್ತಾನೆ ಮಾಡ್ತಾನೆ, ಕೊಲೆ ಬೆದರಿಕೆ ಎಲ್ಲ ಆಗ್ದಾಗ್ಲೇ ಏನೂ ಆಗಿಲ್ಲ. ಈ ಒಂದು ಆಡಿಯೋದಿಂದ ಏನಾಗ್ಬಿಡುತ್ತೆ? ಇಷ್ಟು ಹೇಳಬೇಕಾಗಿತ್ತು. ಇದಕ್ಕೆ ಮೇಲೆ ಎಲ್ಲ ಹುಡುಗನ ಮೇಲೆ ಬಿಟ್ಟಿದ್ದು. ಅವ್ರ ಮನೆಯವ್ರು ಬೇಡ ಅನ್ಬೇಕಾದ್ರೆ ಸೊ ಅದನ್ನು ಫೋರ್ಸ್ಫುಲ್ಲಾಗಿ ನಾನಿದ್ದೀನಿ ಮಾಡು ಅಂತ ಹೇಳೋಷ್ಟು ಇದು ನಾನಲ್ಲ. ಕಂಡೋರ್ ಮಕ್ಳನ್ನ ಬಾವಿಗೆ ತಳ್ಬಿಟ್ಟು ಮಜಾ ನೋಡೋದು ಅಂತಾರೆ ಗೊತ್ತಾ, ಆ ಥರದ್ದು ನಾನಲ್ಲ. ಹೇಳಿದ್ದೀನಿ. ಬಿಕಾಸ್ ನೋಡಿ, ಇವ್ನು ಹಿಂದೆ ಇದ್ದಂಗೆ ಈ ಹುಡುಗನ ಹಿಂದೆನೂ ಇದ್ದಿದ್ರೆ ಯಾರಾದರೂ ನಾನು ಹೇಳ್ತಿದ್ದೆ ಯಾಕೋ ಬಿಡ್ತಾಯಿಲ್ಲ ಬಿಡು ಅಂತ. ಕಾಲೇಜ್ಗೆ ಹೋಗಿ 19 ವರ್ಷದ ಹುಡುಗ, ಕೊಲೆ ಬೆದರಿಕೆ ಇದೆ, ದೊಡ್ಡ ಹೆಸರಿದೆ. ನಾಳೆ ಬೆಳಗ್ಗೆ ಕೋರ್ಟು ಟೇಷನ್ನು ಅಂತೆಲ್ಲ ಹೋದಾಗ ಅವನು ಅವ್ರ ಮನೆಯವರು. ಅರ್ಥ ಮಾಡ್ಕೊಳ್ಳಿ. ಏನಾದ್ರು ತಪ್ಪಿದರೆ ಸಾರಿ, ಮತ್ತೆ ಸಿಗೋಣ.